ಕನಕ ಬಂದಾನೋ ಕನಕ ಶ್ರೀಜೋಗ ಕನಕ ಬಂದ ಎಷ್ಟೊತ್ತಾದ್ರೂ ವೆಯ್ಟ್ ಮಾಡ್ಬಿಟ್ಟೆ ಹೋಗ್ತೀನಿ, ಅವ್ರು ನೋಡ್ಲೇಬೇಕು, ನಾನು ರಂಜಿತ್ ಶೆಟ್ಟಿ ಅವ್ರನ್ನ ನೋಡ್ಬಿಟ್ಟೆ ಹೋಗ್ಬೇಕು ಸರ್ ಅಂತಂದ್ರೆ. ನಾನಂತೂ ನಾನು ನಂಬಕ್ಕೆ ಆಯ್ತಿಲ್ಲ, ಇಷ್ಟ 60-75 ಜನ ಸಾಕದಂತಂದ್ರೆ ಇದು ತಮಾಷೆ ಮಾತಲ್ಲ ಅದು. ದಯವಿಟ್ಟು ನೀವು ದೇವ್ರಿಗಿಂತ ಹೆಚ್ಚು ಅಂತ ನಾನು ತಿಳ್ಕೊತೀನಿ, ತುಂಬಾ ದೊಡ್ಡ ದೇವ್ರಿಗಿಂತ ಹೆಚ್ಚು ನೀವು ದಯವಿಟ್ಟು ಇದನ್ನ ನಿಲ್ಲಿಸಬೇಡಿ. ಎಲ್ಲಾ ನೀವು ನಿರಾಶ್ರಿತ ಆಶ್ರಯ ಕೊಟ್ಟಿದ್ದೀರಿ, ಅವ್ರನ್ನೆಲ್ಲ ದಯವಿಟ್ಟು ದೇವ್ರ ತರನೇ ನೀವು ಕಾಪಾಡ್ಕೊಳ್ಳಿ. ನಾವು ನಿಮ್ಗೆ ಸಪೋರ್ಟ್ ಆಗಿ ಸದಾಕಾಲ ನಾವು ಇರೋ ಗಂಟೆ ನಿಮ್ಗೆ ಬಂದು ಸಪೋರ್ಟ್ ಮಾಡ್ತೀವಿ ಅಣ್ಣ. ನಾವು ಇವತ್ತು ನಮ್ಮ ಆಶ್ರಮಕ್ಕೆ ಮೈಸೂರಿಂದ ದರ್ಶನ್ ಸರ್ ಅವರು ಹಾಗೆ ನಿತಿನ್ ಸರ್ ಅವರು, ದೇವಣ್ಣ ಸರ್ ಅವರು ಬಂದಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ವಿಶೇಷವಾಗಿ ನಮ್ಮ ಆಶ್ರಮನ ನೋಡ್ಬೇಕು, ಹಾಗೆ ನಮ್ಮ ಆಶ್ರಮದ ಆರೈಕೆ ಆಶ್ರಮದ ನೂತನ ಕಟ್ಟಡ ಕಾಮಗಾರಿಕೆ ಏನ್ ನಡೀತಾ ಇದೆ ಅದಕ್ಕೆ ಅಂತ ಹೇಳ್ಬಿಟ್ಟು ಇಷ್ಟು ಹಣವನ್ನ ಡೊನೇಟ್ ಮಾಡ್ತಾ ಇದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಕೇವಲ ಅವರು ನಮ್ಮ ಆಶ್ರಮಕ್ಕೆ ಅಲ್ಲ, ಅವ್ರದ್ದು ಮೈಸೂರಲ್ಲಿ 2 ಕ್ಯಾಂಟೀನ್ ಇದೆ, ಅದರಿಂದ ದಿನನಿತ್ಯ ಅವರು ಹಸ್ತಿರೋರ್ಗೆ ಅನ್ನದಾನನ ಮಾಡ್ತಾ ಇದಾರೆ. ಸುಮಾರು 100 ಜನಕ್ಕೆ ದಿನನಿತ್ಯ ಊಟದ ವ್ಯವಸ್ಥೆ ಮಾಡ್ಕೊಡ್ತಾ ಇದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಹಾಗೆ ಸುಮಾರು ಆಶ್ರಮಗಳಿಗೆ ತುಂಬಾ ಕಷ್ಟದಲ್ಲಿರೋರ್ಗೆ ಅವರ ಕೈಯಲ್ಲಾದಷ್ಟು ಸಹಾಯನ ಮಾಡ್ಕೊಂತಾನೆ ಬರ್ತಾ ಇದಾರೆ. ಹಾಗೆ ನಿಮ್ಗೆ ಹಾಗೂ ನಿಮ್ಮ ಕುಟುಂಬದವ್ರಿಗೆ ಹಾಗೆ ನಿಮ್ಮ ಸ್ನೇಹಿತರು ಎಲ್ರಿಗೂ ದೇವರು ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನು ಕೊಟ್ಟು ಇನ್ನಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡೋದಕ್ಕೆ ಭಗವಂತ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಮುಖ್ಯವಾಗಿ ನಮ್ಮ ಆಶ್ರಮದಲ್ಲಿರುವ ಎಲ್ಲಾ ಹಿರಿಯರ ಆಶೀರ್ವಾದ ನಿಮ್ಗೆ ಸಿಗ್ಲಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಒಳ್ಳೇದಾಗ್ಲಿ ಅಣ್ಣ.